ಅಲೇವಾ ಏನಪ್ಪ ಅಪ್ಪ ಇಲ್ಲಣ್ಣ ನಿಮ್ಮಪ್ಪ ಇಲ್ಲೇ ಮುಕ್ಕೊಂಡು ನಾನು ಸ್ವಲ್ಪ ಮಲ್ಕೊಂಡನು ಯಾಕೇನದು ಹಂಗಾಗಿ ಗಡ್ಬಡ್ಲೆ ಮಾತಾಡತ್ತೀನಿ. ಇಲ್ಲ ಗಾಬರಿ ಹಂಗೇನಿಲ್ಲ, ಏನ್ ಟೆನ್ಷನ್ ಇಲ್ಲ, ಆರಾಮದನ, ಏನ್ ಟೆನ್ಷನ್ ಇಲ್ಲ. ಇಲ್ಲೇ ಮುಕ್ಕೊಂಡು ನಾನು ನಿಮ್ಮಪ್ಪ ಸೋಫಾ ಮ್ಯಾಗ ಇಲ್ಲಿ ಸೋಫಾ ಮ್ಯಾಗಿಲ್ಲ ಅದಾನಲ್ಲ. ರಾತ್ರಿ ಎಲ್ಲ ಕುಡಿದು ಬಂದು ಮನ್ಯಾಗೆಲ್ಲ ಜಗಳಾಡಿ ಕಾಡಿ ಮುಕ್ಕೊಂಡು ನಾನು ಒಂದ್ ಸ್ವಲ್ಪ ಆರಾಮ್ ನೋಡ್ಕೊಂಡು ಬರಾತನಲ್ಲಿ. ಇಲ್ಲ ಏನ್ ಗಾಬರಿ ಅಂತದ ಏನಿಲ್ಲ, ಬರಾತನ. ಸರಿ ಸಂಭು ಇಲ್ಲಿ ರೂಮ್ ತಾಗಲ್ಲ ಬಾರ ಸ್ವಲ್ಪ. ಯಾಕ ಗಡ್ಬಡ್ ಮಾಡುತ್ತೆ? ಏನಾಯ್ತು? ಏನಿಲ್ಲ, ಅದ ರಾತ್ರಿ ಮಲ್ಕೊಂಡಿಲ್ಲ, ಅಪ್ಪನಿಗೆ ಕೆಟ್ಟ ಕೆಲಸದಿತ್ತು. ಇನ್ ಸ್ವಲ್ಪ ಬಾ ಅಲ್ಲಿ ಮನಿ ಹತ್ರ ಬರೀಕ್ ಬಾ. ಬರ್ತಂಗಪ್ಪ ರೂಮ್ ತಾಗ ನಿಂದ್ರ ಬಾ, ಬರ್ತ ಅರ್ಜೆಂಟ್ ಬಾ, ರೂಮ್ ಹತ್ರ ಬಾ ಅರ್ಜೆಂಟ್. ಸರಿ ಯಾಕೆ ಅಂಜಾತಿದ್ದಿ ನೋಡಿ, ನಿಮ್ಮಪ್ಪ ಇಲ್ಲೇ ಮುಕ್ಕೊಂಡು ನಾನು ನಂಗೆ ಅಂಜನ್ ಚೆಕ್ ಮಾಡ್ತಾರೆ. ಗ್ಲಾಸ್ ಎರಡು ಗ್ಲಾಸ್ ಬರಲ್ಲ. ಏನಾಯ್ತು? ಯಾಕ ನಿದ್ದೆ ಮಾಡಿಲ್ಲ? ಏನಾಯ್ತ? ಅಲ್ಲ ಇವತ್ತು ಎಲ್ಲಿ ಹೊರಗಡೆ ಹೋಗಬೇಡ ಏನ? ಅಬ್ಬಾವಮ್ಮ ಇವತ್ತೊಂದು ಹೋಗ್ಬೇಡ. ಅಬ್ಬಾವ ಇಲ್ಲ ಸರಿ ಸರಿ, ಇವತ್ತು ಎಲ್ಲಿ ಹೊರಗೆ ಹೋಗ್ಬೇಡ. ನಾನೇನ ನಾನು ಆನ್ಲೈನ್ ಹೊರಗೆ ಹೋಗ್ಬೇಡ. ಇವತ್ತು ಹೊರಗೆ ಹೋಗ್ಬೇಡ ಏನ? ಯವ್ವ ನೀರು ತೊಂಬಲ್ಲ, ಎಷ್ಟಾಗಿ ಮಾಡತ್ತಿ ಇನ್ನ? ಬನ್ನಿ ನೋಡಪ್ಪ, ತರಾತನು ನೀರ ತಗೊಂಡ್ ನೀರು ಕುಡು ಸಾವಂಗ ನೀನು ಕುಡಿ. ಇನ್ನೇನ್ ಕುಡಿತಾನ ನೋಡು, ಏನ್ ಮಾಡ್ಬೇಕು ಮಾಡಿದ ಆಮೇಲೆ ನಮ್ಗೆಲ್ಲಾರು ನೀವು ಇವನ್ ಜೊತೆ ಎಗರಾಡೋದನ್ನ ಬಾಳ ಇದಾಗಿತ್ತು ನಮಗ್. ಅವ್ನ್ ಬುದ್ಧಿ ಹೇಳು, ಏನ್ ಹೇಳ್ತಿದ್ದ ಮನ್ಯಾಗ್ಯಾರ, ಇವತ್ತು ಎಲ್ಲಿ ಹೋಗ್ಬೇಡ. ಆಯ್ತು. ಯವ್ವ ನಾನು ಸ್ವಲ್ಪ ಕೆಲಸ ಇದ್ರೆ ಹೊರಗಡೆ ಹೋಗ್ಕೊಂಡಾರ, ಸಾಯಂಕಾಲ ಬರ್ತಾರ. ಅತ್ತ ಹೋಗಕ್ ಹೋಗ್ಬೇಡ, ಮನೆಗೆ ಜಲ್ದಿ ಬಾ. ಅವ್ರ ಮತ್ತ ನಮ್ಮನ್ನ ಕಾಡ್ತಿರ್ತಾನೋ, ನೀ ಜಲ್ದಿ ಬಾ ಮನೆಗೆ. ಸರಿ, ಅವ್ನ ಜೊತೆ ನೋಡ್ಕೊಂಡ್ರೆ ಬೇಗ ಬಾ ನೀ. ಒಬ್ಬ ಮಗ ಅಂತ ಬೆಟ್ಟಿ ಕತ್ತಿದಾನು, ಇವ್ನು ನೋಡಿ ಸಣ್ಣ ಮಗನು ಕುಡಿಯಾಕ ಕಲ್ತಾನು. ದೇವ್ರು ಇವ್ರಿಗೆ ಯಾವಾಗ ಬುದ್ಧಿ ಕೊಡ್ತಾನೆ ಆಂಬಲ್ಲ, ದೇವ್ರು ಇವ್ರಿಗೆ ಬುದ್ಧಿ ಕೊಡ್ಲಿ ಅಂತ ಬರ್ಕೋತಾನ. ಇವತ್ತು ನಂಗೆ 90 ಹೇಳ್ಬೇಕು. ನಮ್ಗೆ ಕುಡ್ದಿದ್ದೀನಿ, ಯಾಕೆ 90 ಬೇಕು ನಿಂಗ? ನೆಗದ್ ಬೇಕು. ದಿನ 90 ಇರ್ಲಕ್ಕ ಆಗೋಲ್ಲ ನಂಗೆ. ಇವತ್ತು 90 ಬೇಕಂದ್ರೆ ಕೇಳ್ತೀವಲ್ಲ ನೀವು ಇವತ್ತ? ನೀನ್ ನೆಗದ್ ಬಿದ್ದು ನಾಳೆ 4 ಮಂದಿಗೆ ಹೆಗಲ್ ಕೊಡೋದು ಯಾರು ಬರಂಗಿಲ್ಲ. ನಿಂಗ 4 ಮಂದಿ ನನಗೆ ಯಾರೋ ಬೇಡ, ನೀವು ಒಬ್ಬಿದ್ರೆ ಸಾಯ್ತು. ಹೇಳ್ತೀವಲ್ಲ ಇವಾಗ ಕುಡ್ ಬಾ. ದೋಸ್ರಿ ನೀವು ಹೊಟ್ಟೆದ್ರೆ ಅರ್ಥ ಸಾಕು ಮಾತಾಡೋದು. ಆಯ್ತಾ, ವಿಷಯ ತಿಳಿದೆ ಆಮೇಲೆ ನೋಡು. ಶಂಭು ಯಾಕೋ ಭೇಟಿ ಆಗಿಲ್ಲ ನನಗ. ಏನನ್ನೋ ಗೊತ್ತಾಗತ್ತು. ಪಾಪ ಮೊನ್ನೆನೋ ಅವ್ರ ಅಪ್ಪ ಏನೋ ಆರಾಮಿಲ್ಲ ಅಂತಿರು. ಅದನ್ನ ಕೇಳ್ಬೇಕಂತಂದ್ರೆ ಈ ಗಂದಾಗ ಹೇಳಿ ಭೇಟಿ ಆಗಿಲ್ಲ. ಅಲ್ಲೋ ಮರೆ ಅಪುಲ ಟೈಟ್ ಅದನ್ನಲ್ಲ ಬಿಮ್ಸಿ ಬೆಳಿಗ್ಗಿಂದ್ರ ಕುಡಿಯತಾನೆ. ಆಮೇಲೆ ನೀವು ಬೆಳಗಿಂದ ನಮ್ಮನೆ ಮಾಡ್ಕೊತದ ಏನು ಹೋದ್ ಶಂಭು ಯಾಕೆ ಕೇಳ್ದ? ನಮ್ಮ ಅಪ್ಪನ ಕಾಣಲ್ಲ, ನೀವೇನು ಕೇಳ್ತೀವಿ ಸೆಟಪ್ನ? ನೋಡಪ್ಪ, ಯಾಕೋ ಶಂಭು ಯಾಕೋ ಡಲ್ ಆದಿಲ್ಲ. ಅವನೇ ಮಾಡ್ತೇವೆ ಬಿಡು ಶಂಭು, ಬೆಳಿಗ್ಗೆ ಹಂಗೆ ಮಾಡ್ದ ಕೊಡ್ತಾವ. ಯಾಕೆ ಇಲ್ಲಿ ಬಿಡೋಪ್ಪ ಸಿಟ್ಟಿ. ಬಿಮ್ಸಿ ಅಪ್ಪ ಅನ್ಬೇಕಂತಂದ್ಲ, ಯಾಕೋ ಅಪ್ಪ ನೆನಪಾದ. ಯಾಕೆ ಶಂಭು ಅಪ್ಪ ಆರಾಮೈತಿಲ್ಲ?
ಸ್ವಲ್ಪ ಕುಡಿತಾನಲ್ಲ ಅಪ್ಪ, ಅದು ಒಂದ್ ಸ್ವಲ್ಪ ಬೇಜಾರು. ಯಾಕಂದ್ರೆ ಏನಾರ ಹೆಚ್ಚು ಕಮ್ಮಿ ಆಯ್ತಂದ್ರೆ ಏನ್ ಮಾಡೋದು, ಕುಡಿದ್ರಿಂದ ನಮಗೇನು ಸಮಸ್ಯೆ ಇಲ್ಲ, ಬಟ್ ಅವನ್ ಎಲ್ಲಿ ಕಳ್ಕೊತಾರ ಅನ್ನೋ ಭಯ ನಮಗ. ಕುಡಿದು ಏನಾಕೈತಿ ತಲೆಗೇರಿ ಮನುಷ್ಯ ಯಾವಾಗ ಏನಾಕೈತಿ ಗ್ಯಾರಂಟಿ ಕೂಡ ಇರಂಗಿಲ್ಲ. ಅದು ಒಂದ್ ಸ್ವಲ್ಪ ಭಯ ನಮಗ ಅಪ್ಪನ ಬಗ್ಗೆ. ನಡೆದವ ಅಪ್ಪನ ಕುಡಿದ ಬಿಡ್ತು ಯಾಕೆ ನಮ್ಮ ಹರಾಮಿ ನನ್ನ ಮಕ್ಕಳು ನಮ್ಮದು. ಇವತ್ತು ಮಾತ್ರ ಸಾರ್ಕೆ ಹೇಳ್ತಿ ನೋಡಪ್ಪ. ಶೆಟ್ಟಿ, ನೀ ಹೇಳಿದ ಮಾತ್ರ ನಿಜ ಮಗನ. ಯಾಕಂದ್ರ ಈಗ ಗಂಡು ಮಕ್ಕಳು ಹಿಡಿಬೇಕಾದ್ರ ಅದೆಷ್ಟೋ ದೇವರಿಗೆ ಹರಕೆ ಹೊತ್ಕೊಂಡ ದೀರ್ ನಮಸ್ಕಾರ ಹಾಕಿ ನನ್ನ ಗಂಡು ಮಗನ ಹುಟ್ಟಬೇಕಂತ ದೇವ್ರ ಕಡೆ ಕೊಡ್ಕೊಂಡ ಕಷ್ಟಪಟ್ಟು ಗಂಡು ಮಕ್ಕಳನ್ನ ಹಿಡಿತಾರೆ. ಅದ್ ನಾವು ಮಾಡಕ್ತೀವಿ ಸ್ವಾರ್ಥಿಗಳು. ನಾವು ನಮಗ್ ಖರಾಬಿದ್ರು ಹೆಚ್ಚಿಗೆ ಅದು ಜೀವನಾನ ಬೇಸರ ಆಗೈತೆ. ಯಾಕಂದ್ರೆ ಅಪ್ಪ ಅವನು ಉಳಿಸೋಬೇಕು, ಅವ್ರನ್ನ ಸ್ವಾರ್ಥಿಗಳಾಗಬೇಕು, ಜೀವನದಾಗ ಅವ್ನು ಕೊಟ್ಕೊಂಡು ಹೋಗ್ಬೇಕು. ನಾವು ಎಷ್ಟು ಹೇಳಿದ್ರು ನಮ್ಮ ಅಪ್ಪ ಕೇಳಂಗಿಲ್ಲ, ಕುಡಿಬೇಡ. ಅದೋ ಒಂದು ಸ್ವಲ್ಪ ಫ್ಯಾಮಿಲಿಗೆ ಏನಾದ್ರು ನಿನ್ನ ಬ್ಯಾಕಪ್ ಇಟ್ಕೊಂಡ್ರೆ ಏನಾದ್ರು ಸಿಗ್ತದೆ. ಇದು ಜೀವನಾನ ಬೇಸರ ಆಗಿತ್ತು ಆ ವಿಷಯದಾಗ. ಏನು ಮಾಡ್ತೀವಿ ನಾವು ಮರ ಎಲ್ಲ ಅಷ್ಟು ಸರಿ ಸರಿ ಟೈಮ್ ಒಂದು ಅದೇ ರೀ ಹೋಗಿ ಬರ್ರಿ. ಏನಪ್ಪ ಹೋಗೋಣ ಬಿಡಿ, ಟೈಮ್ ಆಯ್ತು. ಅಪ್ಪಾಗ ಸ್ವಲ್ಪ ಮನೆಗೆ ಹೋಗು, ಅಪ್ಪನ ಚಲ್ತ್ರ ನೋಡ್ಕೋತೀರನ. ಕುಡಿದ್ ಬಿಡ, ನೀವೇನು ಬಿಡ್ ಮತ್ತ. ಬಿಡಾಕ್ ಯಾರಿಲ್ಲಪ್ಪ ಬಾರ್ಗ. ಕುಡಿಲ್ದ ಸಮಾಧಾನ ಆಗೋದಿಲ್ಲ, ಯಾರೊಬ್ರು ಬಿಡೋಲ್ರು. ಕಿಶೆದಾಗ ರೊಕ್ಕ ಅದಾವ್ರಿ, ಯಾರು ಬಿಡಾಕ. ನನ್ನ ಸಣ್ಣ ಮಗಗಾರ ಫೋನ್ ಹಚ್ತನು. ಇದೇನು ಒಂದ್ ಸ್ವಲ್ಪ ಅರ್ಜೆಂಟ್ ಬಂದ್ ನನಗೆ ಬಾರದ್ ಬಿಡಪ್ಪ. ನನಗೂ ನನ್ ಕುಡಿಲ್ದ ಸಮಾಧಾನ ಆಗೋತು. ಏನ್ ನೀ ಬೆಳಗಿಂದ ಸಾಯಂಕಾಲ ತನ ಹಂಗ ಕುಡಿದ ಆತನಿಂದ ನಿಂದೆಲ್ಲ ಕೆಲಸ ಬಿಟ್ಟು ಬಾರು, ನಾನು ನಿಂತನಿಲ್ಲಿ. ಬಾ ಪಟ್ನ ಬಾ. ಇಲ್ಲೇ ನಿಲ್ ಬೈಂದಿಲ್ಲ ಇಲ್ಲೇ ನಿಮ್ಮವಾಗ ನಾ ಎಕ್ಕೊತ್ತ ನಡಿಯೋ ಮಗನ. ನನ್ ಪೈಲ ಬಾರ್ ಬಿಡ್ಬಾರೋ, ಮುಂಜಾನಿಂದ ಸರಿ ಇಲ್ಲ, ಹುಚ್ಚ ಹಿಡ್ದೈತಿ. ಬಿಡ್ಬಾ. ಏನ್ ಹೇಳಿ ಕೇಳಂಗಿಲ್ಲ, ಊರ್ ಕುಡಿಸ್ತಾಯಿನಿ. ಶಾಂಗ ನಡಿ. ದೇವ್ರಿ, ಯಾರು ಕಡ್ಯಾಕ್ ಬರತ್ತಾರ, ಯಾರು ಕಡ್ಯಾಕ್ ಬರತ್ತಾರ. ಈ ಮಂದಿ ಶ್ವಾಸ ಬೇಡಾಗೈತಿ ನನಗ. ಅವ್ವ ಯಾಕೆ ಕಾಲ್ ಮಾಡ್ಲು? ಹಲೋ ಹೇಳವ. ಹಲೋ, ಎಲ್ಲಿದೆಪ್ಪ? ಯಾವ ಇಲ್ಲ ಅದನ್ನ ಹುಡುಗರ ಕಡೆ ನಿಂತೀನಿ ನೋಡಿಲ್ಲ. ನಿಮ್ಮ ಅಪ್ಪ ಬೆಳಿಗ್ಗೆ ಮನೆ ಬಿಟ್ಟು ಹೋದಾಗ ಇನ್ನೂ ಬಂದಿಲ್ಲ. ಟೈಮ್ 7:30 ಆಗಿ 8 ಆಗಕ್ ಬಂತು.
ಅವ ಎಲ್ಲಿ ಹೋಗ್ಕೊಂಡ್ ತೋರವ ಬರ್ತಾನ ಮಾತು ಮನಿಗೆ. ಅವ್ನ ಮಧ್ಯಾಹ್ನ ಅಲ್ಲಿ ಬಿಟ್ಟಿನಿ ಅಂಗಡಿ ಕಡೆ ನಾನು ಬರ್ತಾನ ತೋ. ಎಟ್ ಕೊಡ್ರು ಮನಿಗೆ ಬರ್ತಾನಲ್ಲ ಅವ. ಮೊದ್ಲೇ ಇವತ್ ನರಕಾಸುರ ದಿವಸ ಕರಾಳ ದಿವಸ ಐತಪ್ಪ. ನಮ್ಮಪ್ಪ ಕುಡಿದು ಎಲ್ಲಾರ ಬಿದ್ದಾನು, ಅವನು ನೀಟ ನೋಡಿ ಕರ್ಕೊಂಬ. ಏನ್ ಟೆನ್ಷನ್ ತೋತಿ ಬಿಡವ, ಬರ್ತಾನವ. ಎಟ್ ಕೊಡ್ರು ಮನಿಗೆ ಬರ್ತಾನ, ನಿಂಗೆ ಗೊತ್ತಿಲ್ಲ. ಬರ್ತಾನ ತೋ ಮನಿಗೆ. ನೀನ್ ನೋಡ್ತೀಯ ನಿಮ್ಮ ಅಣ್ಣ ಫೋನ್ ಹಚ್ಚಿ ಹೇಳು. ಏ ಇಲ್ಲ ಹಂಗೇನ್ ಏನ್ ಬೇಡ, ನಾನ್ ನೋಡ್ತಂತೋ. ಎಲ್ಲಿ ಆ ಹುಡುಗರು ಕರ್ಕೊಂಡ್ ಹೋಗಿ ಕಿಶಿಂದ ನಾನ್ ನೋಡ್ತಾನು, ಮನಿಗ್ ಕಳಿಸ್ಕೊಡ್ತಂತೋ. ಸರಿ ಆಯ್ತು ತಗೋಪ್ಪ, ಇರ್ತಾನ. ಎಷ್ಟು ಟೆನ್ಷನ್ ಇವ್ರದೆಲ್ಲ. ಗಂಡನ್ ಟೆನ್ಷನ್, ಹುಡುಗನ್ ಸಣ್ಣ ಮಗನ್ ಟೆನ್ಷನ್, ಬಾಳ ಟೆನ್ಷನ್ ಆಗತೈತಿ. ಇವ್ರ ಜೋಡಿ ತಲಿ ಹೊಡ್ಕೋದಾಗತೈತಿ ನನಗ. ಅವ್ವ ನನಗ್ ಫೋನ್ ಹಚ್ಚಿ ಕೇಳತ್ತಾಳು. ಆರ ಅಂಗಡಿ ಕಡೆ ಬಿಟ್ಟಿನಿ ಅಪ್ಪನ. ಮತ್ತ ಅಣ್ಣಾಗ ಫೋನ್ ಹಚ್ಚಿರ ಬೇಯ್ತಾನ. ಏನ್ ಮಾಡಿ ನಾನ ಬೆಕ್ಕಿ ಅಣ್ಣಾಗಾರ ಫೋನ್ ಹಚ್ಚಿ ಕೇಳೋಂಗಿಲ್ಲ. ಬೆಕ್ಕಿ ಅಣ್ಣ ಇದ್ದಾರ ತಮ್ಮ ಯಾಕೆ ಫೋನ್ ಮಾಡ್ತಾನು? ಹಲೋ ಶೆಟ್ಟಿ ಅಣ್ಣ, ಯಾಕ ಅಪ್ಪನಮ್ಮ ಅಲ್ಲಿ ಮಧ್ಯಾಹ್ನ ಬಾರ್ ಕಡೆ ಬಿಟ್ಟಿನಿ ನಾನು. ಇನ್ನ ಬಂದಿಲ್ಲ ಅಂತ ಅವ್ವ ಫೋನ್ ಹಚ್ಚಿ ಹೇಳತ್ತಾಳು. ಅಲ್ಲೋ ಅವ್ನು ನಮ್ಗೆ ಕುಡಿತಾನ ಗೊತ್ತೈತಿ ನಿನಗ. ನೀ ಯಾಕಾರ ಬಿಡಾಕ್ ಹೋಗಿದ್ವು ಅಲ್ಲಿ ಅವನ್ನ? ಏ ಇಲ್ಲಣ್ಣ, ಮತ್ತ ಅವ್ ಇದನ್ ಮಾಡಕತ್ತಲ್ಲ, ಜೋರಿ ಮಾಡತ್ಲೆ ನಾ ಬಿಟ್ಟಿನಿ. ಮತ್ತ ಅಣ್ಣಾಗ ಹೇಳ್ರಿ ಬೇಯ್ತಾನಂತ ನಾನು ನಿನ್ನ ಫೋನ್ ಹಚ್ಚಿದನು. ಮತ್ತ ಅಣ್ಣಾಗ ಒಂದ್ ಸ್ವಲ್ಪ ಫೋನ್ ಹಚ್ಚಿ ಹೇಳ ನೀನ. ಆಯ್ತಾಯ್ತು, ನಾನು ಹೇಳ್ತೇನೆ ಅಣ್ಣಾಗ, ನಿಮ್ಮ ಅಣ್ಣಾಗ. ಮತ್ತ ನಾನು ಹುಡ್ಕ್ಯಾಡ್ತೇನೆ, ನೀನು ಹುಡ್ಕ್ಯಾಡು. ಮತ್ತ ನೋಡು. ಹಾ ನೋಡಣ್ಣ, ಎಲ್ಲಾರ ಇದ್ರೆ ಒಂದ್ ಸ್ವಲ್ಪ ಹೇಳ ಅಣ್ಣಾಗ. ಒಂದ್ ಸ್ವಲ್ಪ ನೀನ ತಿಳಿಸಿ ಹೇಳು ಅಣ್ಣಾಗ. ನಾ ಬಿಟ್ಟಿದ್ದೀನಿ ಅಂತ ಹೇಳ್ಬೇಡ ಅವಾಗ ಅಣ್ಣಾಗ. ಹಾ ಇಲ್ಲೋ ಶಂಭುಗಳು ಅಪ್ಪ ಈ ನಮ್ನಿ ಕುಡಿತಾನು. ಅವ್ರ ತಮ್ಮಗ ಬುದ್ಧಿ ಇಲ್ಲ, ಹೋಗಿ ಅವ್ರ ಅಪ್ಪನ ಬಾರ್ ಮುಂದ್ ಬಿಡಿದಾನ. ಹಾ ಮತ್ತ ತಿಳ್ಕೊಂಡಂಗೆ ಒಂದ್ ಇಟ್ಟರಿ ನಮ್ನಿ ಕುಡ್ಕದಕ್ಕೆ ಏನಾರ ಅಲ್ಕೋಲ್ ಏನಾರ ಹಾಕೈತಿ. ಏನು ಹುಡ್ಕ್ಯಾಡ್ದಿವಿ. ನಾನು ಅಲ್ಲಿ ಇಲ್ಲಿ ನೋಡಿರ ಸ್ವಲ್ಪ ನೋಡ್ತಾನೆ ತಪ್ಪ ಇಲ್ಲ ನೋಡ್ತಾನು ನೋಡ್ಕೇಶನ್. ದೀಪಾವಳಿ ಜೋರ್ ಬಿಡ. ಹಾ ಹೇಳ್ಸಟ್ಟಿ ಶಂಭು ಅಲ್ದೆ. ನಿಮ್ಮ ತಮ್ಮ ನಿಮ್ಮ ಅಪ್ಪನೆಲ್ಲ ಬಿಟ್ಟು ಹೋಗಿದ್ದತ್ತ. ಮತ್ತೇನೋ ಪತ್ತೇನೆಲ್ಲ ಮಧ್ಯಾಹ್ನ ಮನೆಗ್ ಬಂದಿಲ್ಲತ್ತಾವ. ಹೌದಾ? ಅವನತ್ತ ಬಂದ್ ನೋಡು, ಮನೆಗ್ ಬಂದೇ ಇಲ್ಲ. ಸರಿ, ನನಗೆ ಹೇಳಿಲ್ಲ ನಮ್ಮ ತಮ್ಮ. ಆಯ್ತಾಯ್ತು, ಬಾ ದೊಡ್ಡ ಬಾ. ಸರಿ ಬರಾತ್ರಿ ಅಪ್ಪ ಟೈನೋ ಮನೆಯಿಂದ ಹೋಗ್ಯಾನಂತ. ನೋಡೋಣ ಬಾ. ಸರಿ ಸರ್. ಕುಡಿಬೇಡ ಅಂತ ಯಾಕೆ ಇಟ್ರು ಒಂದು ಮಾತು ಕೇಳಂಗಿಲ್ಲ. ಹೆಂಡತಿ ಮಕ್ಕಳ ರಸ್ತಾಕ್ ಬೀಳೋ ಪರಿಸ್ಥಿತಿ ಎಷ್ಟು ಅವರು ಒಂದು ಮಾತು ಕೇಳಲ್ಲಪ್ಪ ಅವ್ರ. ಅಲ್ಲ ಅಪ್ಪನ್ನೇ ಅಲ್ಲೇ ಬಿಟ್ಟು ನೋಡೋಣ. ಅಲ್ಲ ಅವ್ನು ಕುಡಿತಾನಂತ ಗೊತ್ತಿದ್ರು ಅಲ್ಲೇ ಬಿಡ್ತಾನಂದ್ರೆ ಇವನು. ಅಲ್ಲ ಹೆಚ್ಚು ಕಮ್ಮಿ ಏನಾದ್ರ ಇಲ್ಲ, ಏನೋ ತಪ್ಪು ಬಿಡಲಾಕ ಬಿಟ್ಟಾನವ. ತಪ್ಪ ಅವ್ನ್ ತಪ್ಪ ಐತಿ, ಏನೋ ಇಷ್ಟ ಮತ್ತೇನಿಲ್ಲ. ಹುಡ್ಕ್ಯಾಡ್ ನಡಿಪ ಹೇಳಿದ ನೋಡು, ಹುಡ್ಕ್ಯಾಡ ಅವನ. ಏನೋ ತಪ್ಪು ಬಿಡು ಅಂದಾಕ ಬಿಟ್ಟಾನವನ. ನಡಿ ಹುಡ್ಕ್ಯಾಡ್ ನಡಿ. ಮತ್ತೆ ಏನ್ ತಿಂದ್ರೆ ಸರಿ ಬಾ, ಹಂಗ ಹೋಗ್ಬಿಡ. ಆಯ್ತು ನಡಿ, ಹುಡ್ಕ್ಯಾಡ್ ನಡಿ.
ಯಾರನ್ನ ಯಾಕೆ ಅದು ಯಾರೋ ಬಡ್ಯಾಕ್ ಬರತ್ತಾರ 4 ಮಂದಿ. ಯಾರು ಇಲ್ಲ ಯಾರು ಇಲ್ಲ ಅಲ್ಲಿ ಎಲ್ಲಾರ ಯಾರ್ದಾರ ಚಾಕು ತಲ್ವಾರ ರೋಡ ತಗೊಂಡ್ ಬರತ್ತಾರ ಬಡ್ಯಾಕ. ಸಮಾಧಾನ ಕೊಡಿ. ನೀನ್ ಯಾರು ಹೊಡ್ಸ್ಕೊಂಬಂದ್ರೆ ನೋಡಿ ಬರೋಣ ಬಾ. ನೋಡಿ ಬಾ ಯಾರ್ದಾರ ಇಲ್ಲ ಯಾರ್ದಾರ ಇಲ್ಲಿ ಯಾರು ಇಲ್ಲಲ್ಲ. ಇವ್ರು ಇಬ್ರು ಅವ್ರ ಜೊತೆ ಕೂಡಿ ನಾನು ಬಡಿತಾರೆ ಆಮೇಲೆ. ಏನು ಓಡಿ ಹೊಂಟ ನಾವು ಏನ ಹಂಗೆ ಕೊಡುವಂತ ನಾವು ಎಲ್ರ ಗಿಡಕದು ಹಾದ ಏನ್ರ ಮಾಡ್ಕೊಂಡ ಅವ್ ಯಾಕೆ ಹಂಗ ಓಡಿ ಹೊಂಟಾನಂದ್ರ ಅವ್ ಆಲ್ಕೋಹಾಲ್ ಅಂದ್ರೆ ಏನ್ ಗೊತ್ತಾ? ಕುಡಿದು ಕರ್ತಾನ ತೆರೆಯಲ್ಲಿ ಕುಡಿದು ಆ ರೀತಿ ಆಗುತ್ತೆ. ಕುಡಿಯಕ್ಕೆ ಸಾಯಂಕಾಲ ಊಟ ಇಲ್ಲ ನೀರಿಲ್ಲ ನಿದ್ದಿಲ್ಲ ಕುಡಿದ್ರಿಂದ ಹಂಗ ಆಲ್ಕೋಹಾಲ್ ಮನುಷ್ಯನ ರಕ್ತದ ಅವಶ್ಯಕತೆ ಇದೆಯೋ ಅಷ್ಟು ಮಿನಿಮಮ್ ಕುಡಿಬೇಕು. ಅದನ್ನ ನೀರು ಕುಡಿತಾರಲ್ಲ ಈ ರೀತಿ ಅದು ಆಲ್ಕೋಹಾಲ್ ಹೆಚ್ಚಾಗ ಸಾವು ಬರ್ಬೋದು. ಈಗ ಕೆಲವೊಂದು ಮಂದಿ ನೋಡಿ ಕುಡ್ಲಿಕ್ಕೆ ಹೆಂಗೆ ಆಗ್ತದೆ ಪೂರ ಆಲ್ಕೋಹಾಲ್ ಸಾವು ಕೂಡ ಬರ್ಬೋದು. ಅದಕ್ಕೆ ಹೇಳ್ತಾನು ಇವ್ರಿಗೆ ಎಷ್ಟು ತಿಳ್ಕೊಳ್ಳಂಗಿಲ್ಲ. ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಯಾಕೆ ಕುಡಿತಾರ ಅನ್ನೋದು ನಮ್ಗೆ ಗೊತ್ತಿಲ್ಲ. ಲಿಮಿಟ್ ಪ್ರಕಾರ ಕುಡಿದ್ರೆ ಯಾವುದೋ ಒಂದಾಗಿರ್ತೈತಿ. ಬಾ ನೀನು ಕುಡಿದ ಅಂತ ನೋಡ ಸ್ವಲ್ಪ ಲಿಮಿಟ್ ಕುಡಿ. ಆಯ್ತು.